ಹೇಳಿ. ನಮಸ್ತೆ, ನನ್ನ ಹೆಸರು ಯುಕ್ತಾ ಹೊಳ್ಳ. ನಾನು ಕುಂದಾಪುರದ ಶ್ರೀ ವೆಂಕಟರಮಣ ಪದವಿ ಪೂರ್ವ ಕಾಲೇಜಿನ ಪ್ರಥಮ PUCಯ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ. ಇಂದು IMG ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಮೂಡ್ಲಕಟ್ಟೆ ಇವರು ಎಲ್ಲ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ನವೋನ್ಮೇಷ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ IT ರಿಲೇಟೆಡ್ ಸ್ಪರ್ಧೆಗಳು, ಕಾಮರ್ಸ್ ರಿಲೇಟೆಡ್ ಸ್ಪರ್ಧೆಗಳು ಮುಂತಾದ ಸ್ಪರ್ಧೆಗಳನ್ನು ಹಮ್ಮಿಕೊಂಡಿದ್ದಾರೆ. ಇದರಿಂದ ಎಲ್ಲ PU ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕಲಿಯಲು ತುಂಬಾ ಸಿಗ್ತಾ ಇದೆ. ಹಾಗೆಯೇ ಸಾಂಸ್ಕೃತಿಕವಾಗಿ ಸಾಹಿತ್ಯದ ವಿಷಯ ಕುರಿತು ತುಂಬ ಕಲಿಯಲು ನಮ್ಗೆ ಸಿಗ್ತದೆ, ಬಹಳ ಎಕ್ಸ್ಪೀರಿಯನ್ಸ್ ಕೂಡ ಆಗ್ತದೆ. ಹಾಗೆಯೇ ನಾವು ತುಂಬ ಕಲಿತಿದ್ದೇವೆ, ತುಂಬ ಶಿಸ್ತುಬದ್ಧವಾಗಿ ಎಲ್ಲವುದನ್ನು ಆಯೋಜಿಸಿದ್ದಾರೆ. ಆದ್ದರಿಂದ ನಮ್ಮ ವೆಂಕಟರಮಣ ಪದವಿ ಪೂರ್ವ ಕಾಲೇಜಿನ ಪರವಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನಮಸ್ತೆ. ಎಲ್ಲರಿಗೂ ನಾನು ಮಹತಿ, ಶಾರದಾ PU ಕಾಲೇಜಿನ ಕುಂಜಬೆಟ್ಟೂರು. ನಾವು ಇಲ್ಲಿ ಇವತ್ತು IMG ಇನ್ಸ್ಟಿಟ್ಯೂಷನ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸಿಗೆ ಬಂದಿದ್ದೀವಿ. ಇಲ್ಲಿ ತುಂಬ ಕಾಂಪಿಟೇಷನ್ಸನ್ನೆಲ್ಲ ಅರೇಂಜ್ ಮಾಡಿದ್ವಿ. ನಾವು ಕೆಲವುದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ. ನಮಗೆ ಹೊಸ ಹೊಸ ಇನ್ಫಾರ್ಮೇಷನ್ಸ್ ಎಲ್ಲ ಸಿಗ್ತಿದೆ. ಬೇರೆ ಬೇರೆ ಥರ ಆ್ಯಕ್ಟಿಂಗ್ ಮಾಡ್ಬೋದು, ಹೇಗೆ ಬೇರೆ ಥರ ಪಾರ್ಟಿಸಿಪೇಟ್ ಮಾಡೋದು, ಬೇರೆ ಐಡಿಯಾಸ್ ಎಲ್ಲ ಸಿಗ್ತದೆ. ಮತ್ತು ನಮಗೆ ಇಲ್ಲಿ ತುಂಬ ಕಂಫರ್ಟೇಬಲ್ ಫೀಲ್ಸ್ ಆಗುತ್ತೆ. ನಾವು ಮ್ಯಾಡಾಡಲ್ಲಿ ನಾವು 3 ಜನ ಪ್ಲಸ್ ಒಬ್ಬ ಕಂಪ್ಲೀಟ್ ಅಂದರೆ ನಮ್ಮ ಐಡಿಯಾ ಒಂಥರ ಬೇರೆ ಇತ್ತು. ಬಟ್ ಇಲ್ಲಿ ಲೋಕಲ್ಸಿದು ಐಡಿಯಾ ಸ್ವಲ್ಪ ಬೇರೆ ಥರ ಇತ್ತು. ಸೊ ನಮಗೆ ಇನ್ನೂ ಸಹ ಕಲಿಲಿಕ್ಕೆ ಸಿಕ್ಕಿತ್ತು. ಎಲ್ರಿಗೂ ನಮಸ್ಕಾರ. ನಾನು ಶ್ರೀ ವೆಂಕಟರಮಣ PU ಕಾಲೇಜ್ ಕುಂದಾಪುರ ಇದರಲ್ಲಿ ಕಾಮರ್ಸ್ HOD ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇಂದು IMG ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಅವರು ಒಂದು ಸುಂದರವಾದಂಥ ನವಮೇಶ್ ಅನ್ನುವಂಥ ಟ್ಯಾಗ್ಲೈನ್ ಅಂಡರಲ್ಲಿ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. IT ಫೆಸ್ಟ್ಗಳಾಗಿರ್ಬೋದು, ಕಾಮರ್ಸ್ ಫೆಸ್ಟ್, ಹಾಗೆ ಕಲ್ಚರಲ್ ಈವೆಂಟ್ಗಳನ್ನು ಇಟ್ಕೊಂಡು ಇವರೊಂದು ಸುಂದರವಾದಂಥ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾ ಇದ್ದಾರೆ. ಈಗ ನನಗೆ ತಿಳಿದ ಪ್ರಕಾರ ಇಲ್ಲಿ 18ಕ್ಕೂ ಹೆಚ್ಚು PU ಕಾಲೇಜ್ಗಳು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ. 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಸಿಸ್ಟಮ್ಯಾಟಿಕ್ ಆಗಿ, ತುಂಬ ಡಿಸಿಪ್ಲಿನ್ ಆಗಿ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಇವರಿಗೆ ನಮ್ಮ ಕಾಲೇಜಿನ ಪರವಾಗಿ, ಎಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮಸ್ಕಾರ. ಟ್ಯಾಲೆಂಟ್, ಪ್ರತಿಭೆ ಮತ್ತು ಅವಕಾಶ ಇವೆರಡೂ ಒಳ್ಳೆಯ ಸಮಯದಲ್ಲಿ ಸಂಧಿಸಿದಾಗಲೇ ಏನೋ ಒಂದು ಮ್ಯಾಜಿಕ್ ಆಗಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ನಾನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಪಾಡಿಗೆ ನಾನೇ ಭರತನಾಟ್ಯ ಮಾಡಿಕೊಂಡಿರುವಾಗ ಕೋವಿಡ್ ಬಂತು. ಸಾಮಾಜಿಕ ಜಾಲತಾಣದಲ್ಲಿ ನನಗೊಂದು ಅಪರ್ಚುನಿಟಿ ಕ್ರಿಯೇಟ್ ಆಯಿತು. ಸೊ ನಾನು ಒಂದಿಷ್ಟು ಯೂಟ್ಯೂಬ್ ವಿಡಿಯೋ ಮಾಡಿ ಒಂದಿಷ್ಟು ಜನಕ್ಕೆ ನಾನು ಗುರುತು ಸಿಗುವ ಹಾಗೆ ಆಯಿತು. ಅಲ್ಲದೆ ಕಾಂತಾರ ಸಿನಿಮಾದ ಅಪರ್ಚುನಿಟಿ ಬಂದಾಗಲೂ ನಾನು ಅಯ್ಯೋ ಈಗಲೇ ಅಮ್ಮ ಆಗಿಬಿಡುದ, ಅಕ್ಕ ಆಗಲಿಲ್ಲ, ಅತ್ತಿಗೆ ಆಗಲಿಲ್ಲ, ಹೀರೋಯಿನ್ ಅಂತೂ ಆಗಲೇ ಇಲ್ಲ. ಆಗಿದ್ದೆ 1-2 ಸಿನಿಮಾದಲ್ಲಿ, ಆ ಸಿನಿಮಾಗಳು ಯಾರೂ ನೋಡಲೇ ಇಲ್ಲ. ಇಷ್ಟು ಬೇಗ ಅಮ್ಮ ಆಗಿಬಿಡುತ್ತಾ ಅಂತ ಯೋಚನೆ ಮಾಡಿ ಅವಕಾಶ ಉಪಯೋಗಿಸದೆ ಇರ್ತಿದ್ದರೆ ಅಂಥ ದೊಡ್ಡ ಇತಿಹಾಸ ಸೃಷ್ಟಿಸಿದ ಕಾಂತಾರದ ಭಾಗ ನಾನು ಆಗ್ತಿರಲಿಲ್ಲ. ಇದರ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂದರೆ, ನನ್ನ ಅಪ್ಪನಿಗೆ ನಾನು MBA ಮಾಡಬೇಕಿತ್ತು. ನಾನು MBA ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಆದರೆ ಯಾರಿಗೆ ಗೊತ್ತಿತ್ತು ಮಾನಸಿ ಬ್ಲಾಕ್ ಬಸ್ಟರ್ ಮೂವಿ ಕಾಂತಾರ ಅಮ್ಮ ಆಗ್ತಾನೆ ಅಂತ, MBA ಆಗ್ತಾನೆ ಅಂತ ಅಪ್ಪನಿಗೆ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂದರೆ, ಪ್ರತಿಭೆ ನಮ್ಮಲ್ಲಿರ್ತದೆ, ಅವಕಾಶ ಅದನ್ನು ಹುಡುಕಿಕೊಂಡು ಬರ್ತದೆ. ಆವಾಗ ಅದನ್ನು ಉಪಯೋಗಿಸಿಕೊಳ್ಳುವಂತಹ ಚಾಕಚಕ್ಯತೆ, ಬುದ್ಧಿವಂತಿಕೆ ನಮ್ಮಲ್ಲಿ ಇದ್ದರೆ ಆ ಪ್ರತಿಭೆ ಅವಕಾಶಗಳ ಒಂದು ಸಂಧಿಸುವಿಕೆ ನಿಜವಾಗಿ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡುತ್ತೆ ಅಂತ. ಕುಂದಾಪುರಕ್ಕೆ ಬಂದಿದ್ದೇನೆ, ಆದ ಕಾರಣ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕೂತವ್ರು ಯಾರು ಈ ಕಾಲೇಜ್ನವರಲ್ಲ ಅಂತ ಮೇಡಮ್ ಹೇಳ್ತಾ ಇದ್ರು. ಕುಂದಾಪುರ ಭಾಷೆ ಗೊತ್ತಾ? ನಾನು ಕ್ರಾಸ್ಲ್ಯಾಂಡ್ ಕಾಲೇಜ್ನಲ್ಲಿ ಓದಿದವಳಾದ ಕಾರಣ ನನಗೆ ಸ್ವಲ್ಪ ಕುಂದಾಪುರ ಭಾಷೆಯ ಫ್ಲೇವರ್ ಗೊತ್ತಿದೆ. ಹಾಗಾಗಿ ನನಗೆ ರಿಸರ್ವೇಷನ್ ಅನ್ನುವ ಯಾಕೂಬ್ ಖಾದರ್ ಗುಲ್ವಾಡಿ ಅವರ ನಿರ್ಮಾಣದ, ನಿಖಿಲ್ ಮಂಜು ಅವರ ನಿರ್ದೇಶನದ ರಿಸರ್ವೇಷನ್ ಚಲನಚಿತ್ರ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ಅದು ಕುಂದಾಪುರ ಭಾಷೆಯ ಚಿತ್ರವಾಗಿತ್ತು. ಸಿನಿಮಾದ ಮೊದಲ ದಿನ ನನಗೆ ಡೈಲಾಗ್ ಶೀಟ್ ಕೊಟ್ಟಾಗಲೇ ಗೊತ್ತಾದದು, ಇದು ಕುಂದಾಪುರ ಭಾಷೆ ಸಿನಿಮಾ ಅಂತ. ಆದರೂ ಕುಂದಾಪುರ ಭಾಷೆಯಲ್ಲಿ ಚಂದದ ಡೈಲಾಗ್ಸನ್ನು ಚಂದದಲ್ಲಿ ಹೇಳಿದ್ದೇನೆ ಅಂತ ಒಂದು ಖುಷಿ ಇದೆ. ಕುಂದಾಪುರ ಭಾಷೆ ಅಂದಾಗ ನನ್ನ ಅಪ್ಪ ನಾನು ಮಲಗುವಾಗ ಹೇಳ್ತಿದ್ದ ಕೆಲವು ಕವನಗಳು ನೆನಪಾಗ್ತದೆ, ಜನಪದ ಸಾಲುಗಳು. ಅತ್ತಿ ಮನಿ ದ್ವಾಸಿ
70 ದೋಸೆ ತಿಂದಲ್ಲ ನಿಮ್ಮ ಹೊಟ್ಟೆಯಲ್ಲಿಂದ ಮೊಸಳೆ ಉಂಟಾ ಅಂತ. ಕುಂದಾಪುರ ಭಾಷೆಯೇ ಚೆಂದ. ನಮ್ಮ ಇದು ಹೆಚ್ಚು ಮಾತನಾಡುವ ಸಮಯ ಅಂತ ಗೊತ್ತಿದೆ, ಸಮಯ ಅಲ್ಲ ಅಂತ ಗೊತ್ತಿದೆ. ಇವೆಲ್ಲರೂ ಮುಂದಿನ ಸ್ಪರ್ಧೆಗೆ ತಯಾರಾಗಿ ಬಂದಿದ್ದೀರಿ. ಒಳ್ಳೆಯ ವೇದಿಕೆ ಇದೆ. ನಿಮ್ಮ ಪ್ರತಿಭೆಯನ್ನು ಚಂದದಲ್ಲಿ ತೋರಿಸಿ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗ್ತದೆ. ಭಾಗವಹಿಸುವಿಕೆ ಅದಕ್ಕಿಂತ ಮೊದಲೇ ಇಂಪಾರ್ಟೆಂಟು. ನಮ್ಮ ಶಿಕ್ಷಣ ಎಜುಕೇಷನ್ ಅನ್ನೋದು ಬರೀ ಇನ್ಫಾರ್ಮೇಷನ್ ಫ್ಯಾಕ್ಟ್ಗಳನ್ನು ಗಳಿಸುವಂಥದ್ದು ಮಾತ್ರ ಅಲ್ಲ. ಎಜುಕೇಷನ್ ಅಂದರೆ ನನ್ನ ಪ್ರಕಾರ ಅದು ನಾವು ಮೊದಲು ಇದ್ದದಕ್ಕಿಂತ ನಮ್ಮ ಬೆಟರ್ ವರ್ಷನ್, ನಾವು ಬೆಟರ್ ಪರ್ಸನ್ ಆಗಿ ನಮ್ಮನ್ನು ಬೆಳೆಸಿದರೆ ನಮಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿದೆ ಅಂತ ಅರ್ಥ. ಸೊ ಆ ಒಳ್ಳೆಯ ಶಿಕ್ಷಣದ ಒಂದು ಮುಖ್ಯ ಭಾಗ ಕಲೆ ಕೂಡ ಹೌದು. ಆ ಕಲೆ ನಾವು ಬೆಳೆಸ್ಕೊಳ್ಬೇಕು ಅಂದರೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು. ಆದರೆ ಸ್ಕಿಲ್ ಡೆವಲಪ್ಮೆಂಟು ಮಾತ್ರ ಕಲೆ ಆಗುವುದಿಲ್ಲ. ಕಲೆ ಕೌಶಲ್ಯವನ್ನು ಮೀರಿದೆ. ಒಬ್ಬ ದೂರದಿಂದ ನಿಂತ್ಕೊಂಡು ಶೂಟ್ ಮಾಡುವವ ಕೂಡ ಕೌಶಲ್ಯ ಬರೀತಾನೆ, ಆದರೆ ಅವ ಕಲೆಗಾರ ಅಲ್ಲ, ಅವ ಕೊಲೆಗಾರ ಮಾತ್ರ ಆಗಬಲ್ಲ. ಸೊ ಕಲಾವಿದರಿಗಿರುವ ತಾಕತ್ತು ಏನು ಅಂದರೆ ಒಳ್ಳೆಯ ಮನುಷ್ಯರಾಗಿರುವುದು. ಹಾಗಾಗಿ ನಿಮ್ಮ ಪ್ರತಿಭೆಯ ಅನಾವರಣ ಇಲ್ಲಿ ಮಾಡ್ತಾ ಒಳ್ಳೆಯ ಮನುಷ್ಯರಾಗೋದ್ರ ಮೂಲಕ ಈ ನವೋನ್ಮೇಷಕ್ಕೆ ಒಂದು ಹೊಸ ಅರ್ಥವನ್ನು ನೀವೆಲ್ಲರೂ ಸೃಷ್ಟಿಸಿ ಅಂತ ಹೇಳ್ತಾ, ಭಾಗವಹಿಸುವ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ಧನ್ಯವಾದಗಳು. ಆಲ್ ದ ಬೆಸ್ಟ್. Lot of contribution to society, and I think this is the foremost contribution establishing the great decision which is actually now 2 decades, 20 years MIT, Mudlikatte, and with that plethora of institutions has been established by the present chairman, his son, Sri Siddhartha J. Shetty, very dynamic chairman and enthusiastic pioneer of many institutions in our group of kind institutions. So, Mudlikatte is becoming actually the center of excellence in the education by the effort of all these people and also the efforts of the faculty members here and even the students' talent. So, it's really heartwarming. That is started with one institution, nowadays about 6 institutions altogether has been established in this particular place, and giving the opportunity for the people to do even the master degree, even to pursue the PhD also. That's what is the greatness of the Mudlikatte IMG institutions right now. Now coming to the opportunity created, I really thank to the principal and vice principal and all the staff members. Relentlessly they have worked to make this particular event so that they can give a very good opportunity to students. See, please remember, creating opportunities really wonderful work and should be actually really taken as one of the very important work done by the people around. So they have provided very good opportunity to the students of right age. Without opportunity, the great talent also cannot be actually come onto the stage. They cannot use the forum also. That's why I really congratulate all the staff members and principals, the vice principal for creating such a big opportunity and wonderful stage to students at the UC level itself. It means a lot because personality development requires not just at the college but outside the college what they do. That's why very important to create the opportunity, and with our chairman Siddhartha Shetty sir's that is motivation, all of us together have created this. I thank sir also for his motivation, what he has given to us to go ahead with this one. Now coming to the participation, the spirit of participation is very, very important, because unless you participate you will not learn. All of you, I have to give a round of applause to you people, because all of you have participated. Very, very important. Unless you participate, you will not improve.
I think when they are coming out with a resume, sir, we are going to see, am I right, sir? They are going to see, because output by those people, those who are participating in various activities and doing whatever required, that will be really wonderful and it's a great. They are really going to be the leaders, those who are going to lead from the front. They will have the courage, they will not have the stage fear, they will not fear in the participate in the meetings. So all these things are going to happen when you don't have the stage fear. So participation itself is the spirit. So very important. I really congratulate all of you. Don't worry about the prize and all. You have done the first step of participation. That is the prize. And you are going to have a lot of memories. So you want to create the memories also. This particular this thing, IMJIC, the institution, IMJ Northern the degree college is going to create a lot of very good memories to the students. Lifetime they are going to remember this. So I really congratulate you for giving such a wonderful opportunity to create wonderful memories in their education itself. So that's very important. Now, regarding the guests, I already have told you today whom we are having.